ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಇವತ್ತ ಬಿಗ್ ಬಾಸ್ ಎಪಿಸೋಡ್ ನೋಡಿದ ತಕ್ಷಣ ಒಂದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಅರ್ಥ ಆಯ್ತು. ಒಬ್ಬೊಬ್ರು ಒಂದೊಂದು ಗ್ರೂಪ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಮೇನ್ ಆಗಿ ಯಾರು ಗ್ರೂಪ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಇವರಿಬ್ಬರೇ ಒಂದು ಗ್ರೂಪ್ ಅಂತ ಅನ್ಕೊಂಡಿದ್ವಿ. ಇದರಲ್ಲಿ ಕಾಕ್ರೋ ಸುದ್ದಿ ಅವರು ಕೂಡ ಇಲ್ಲಿ ಕುತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇವ್ರು 3 ಜನ ಸೇರಿಬಿಟ್ಟು ಒಂದು ಗ್ರೂಪ್ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಇವಾಗ ಬಿಗ್ ಬಾಸ್ ಏನೊಂದು ಪತ್ರಿಕಾಗೋಷ್ಠಿ ಅಂತ ನಡೆಸಿದ್ರು. ಈಗ ರಿಪೋರ್ಟರ್ ಏನೊಂದು ಕ್ವಶನ್ಗಳು ಕೇಳಬೇಕಿತ್ತು, ಅವ್ರ ಕ್ವಶನ್ಗಳು ಇಲ್ಲಿ ರಿಪೋರ್ಟರ್ ತರ ಇಲ್ಲಿ ಕೇಳಿಲ್ಲ, ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ಕೇಳಿದ್ರು. ಇಲ್ಲಿ ಪ್ರೋಮೋ ಬಿಟ್ಟಾಗೆ ಇಲ್ಲಿ ಗೊತ್ತಾಯ್ತು ರಕ್ಷಿತಾ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಆಗಂಗೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಪ್ರಶ್ನೆ ಕೇಳಿದ್ರು. ರಾಶಿಕಾ ಶೆಟ್ಟಿ ಅವರು ಯಾರಿಗೂ ಕೂಡ ಇಲ್ಲಿ ಆ ರೀತಿಯಾಗಿ ಮಾಡಲಿಲ್ಲ. ಆಲ್ಮೋಸ್ಟ್ ಅವ್ರು ಏನೊಂದು ಕ್ವಶನ್ ಕೇಳಬೇಕು ಅದೇ ರೀತಿ ಇಲ್ಲಿ ಕೇಳಿದ್ರು. ಮಾಡುವವರು ಏನಾದ್ರು ಅಂತಂದ್ರೆ ಇದ್ರೂ ಕೂಡ ಇಲ್ಲಿ ಇಲ್ದೇ ಇರೋರ ತರ ಆಗೋಗ್ಬಿಟ್ರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಂತಾರಲ್ಲ, ಈಗ ಫೈನಲಿಸ್ಟ್ ಆಗಿದ್ದಾರೆ. ಬಟ್ ಇಲ್ಲಿ ನಾನು ಏನೊಂದು ಈಗ ಕುದುರೆ ಗಾಳ ಕಟ್ಟಿದ್ರೆ ಯಾವ ರೀತಿಯಾಗಿ ಮುಂದೆ ನೋಡ್ಕೊಂಡೇ ಹೋಗುತ್ತೆ ಅಂತಾರೋ ಆ ರೀತಿಯಾಗಿ ಇಲ್ಲಿ ಮಾಡುವವರು ಆಗೋಗ್ಬಿಟ್ರು. ಆಲ್ಮೋಸ್ಟ್ ಅವ್ರು ಸ್ವಲ್ಪ ಸೈಡ್ ಲೈನ್ ಆದ್ರು ಅಂತಾನೆ ಹೇಳ್ಬೋದು. ಅಷ್ಟೊಂದು ಕ್ವಶನ್ ಇಲ್ಲಿ ಅವರು ಕೇಳಿಲ್ಲ. ಆದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಬೇಕಂತಾನೆ ಪರ್ಸನಲ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡ್ಬಿಟ್ಟು ಕೇಳಿದ್ರು. ಪ್ರೆಸ್ ರಿಪೋರ್ಟರ್ ಯಾರನ್ನ ಇಲ್ಲಿ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಇಲ್ಲಿ ಟಾರ್ಗೆಟ್ ಮಾಡಿ ಕ್ವಶನ್ ಕೇಳ್ತಾರ? ಇಲ್ಲ, ಅವ್ರು ಏನೊಂದು ಪ್ರೆಸ್ ರಿಪೋರ್ಟ್ ಹೋಗಿರ್ತಾರೆ ಅದ್ರ ತಕ್ಕಂಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಇಲ್ಲಿ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿ ಇಲ್ಲಿ ಉತ್ತರ ಕೊಟ್ಟರು. ಅದಕ್ಕೋಸ್ಕರನೇ ಇಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಆಗಿತ್ತು ರಕ್ಷಿತಾ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಯ್ತು. ಏನಕ್ಕೆ ಅಂತಂದ್ರೆ ಗಿಲ್ಲಿ ಅವರು ಕಾಮಿಡಿ ರೀತಿಯಲ್ಲಿ ಇದನ್ನ ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ರಿಪೋರ್ಟರ್ ಪ್ರಶ್ನೆ ಕೇಳಿದ್ರೆ ಸೀರಿಯಸ್ ಆಗಿ ನೀನು ಕುತ್ಕೊಂಡು ಉತ್ತರ ಕೊಡಬೇಕು ಅಂತ ಅಂದ್ಬಿಟ್ಟು ಯಾರು ಕೂಡ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಯಾಕಂದ್ರೆ ಒಬ್ಬೊಬ್ರದ್ದು ವ್ಯಕ್ತಿತ್ವ ಒಂದೊಂದ್ ತರ ಇರುತ್ತೆ. ನೀನು ಹಿಂಗೆ ಕುತ್ಕೋಬೇಕು, ಹಾಗೆ ಕುತ್ಕೋಬೇಕು, ಹೀಗೆ ನಡ್ಕೋಬೇಕು ಅಂತ ಅಂದ್ಬಿಟ್ಟು ಯಾವ ರಿಪೋರ್ಟರು ಕೂಡ ಯಾರಿಗೆ ಇಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೋ ಅವ್ರಿಗೆ ಹೇಳಕ್ ಅಧಿಕಾರ ಇಲ್ವೇ ಇಲ್ಲ. ಕ್ವಶನ್ ಕೇಳಬೇಕು, ಏನೊಂದು ಕ್ವಶನ್ ಕೇಳಬೇಕು ಅದ್ರ ತಕ್ಕಂಗೆ ಇಲ್ಲಿ ಕ್ವಶನ್ ಕೇಳಬೇಕಾಗತ್ತೆ. ಆಲ್ಮೋಸ್ಟ್ ಯಾರೂ ಕೂಡ ಸ್ಪರ್ಧಿಗಳು ಕ್ಲಿಯರ್ ಕಟ್ ಆಗಿ ಕ್ವಶನ್ ನ ಕೇಳಿಲ್ಲ ಅಂತಾನೆ ಹೇಳ್ಬೋದು. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಹೇಳ್ಬಿಟ್ರು, ನೀವು ರಿಪೋರ್ಟರ್ ತರ ಇಲ್ಲಿ ಕ್ವಶನ್ ಕೇಳ್ತಾನೆ ಇಲ್ಲ, ಪರ್ಸನಲ್ ಆಗಿ ಇಲ್ಲಿ ಕೇಳ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇನ್ನು ಫಸ್ಟಿಗೆ ಈ ಒಂದು ಜಗಳ ಪ್ರೋಮೋ ಬಿಟ್ಟಿದ್ರಲ್ಲ, ಆ ಜಗಳದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಜಾನ್ವಿ ಅವರು ಬೇಕಂತಾನೆ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿತ್ತು. ಏನಕ್ಕೆ ಅಂತಂದ್ರೆ ಜಾನ್ವಿ ಅವರು ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಇಲ್ಲ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಇಲ್ಲಿ ಜಾನ್ವಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಕ್ಷಿತ್ ಅವ್ರು ಹೇಳ್ತವ್ರೆ ಬೇಡ ಇದ್ರ ಬಗ್ಗೆ ಮಾತಾಡೋದು ಅಂತಂದ್ಬಿಟ್ಟು. ಆದ್ರೂ ಕೂಡ ಕೇಳದೆ ಇಲ್ಲ ನಾನು ಮಾತಾಡ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಪಾಪ ಇದಕ್ಕೆ ಏನ್ ಮಾಡಕ್ಕಾಗತ್ತೆ, ರಕ್ಷಿತ್ ಅವ್ರು ಕೂಡ ಮಾತನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಎಷ್ಟು ಜಬರ್ದಸ್ತ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇವರಿಬ್ರು ಇಲ್ಲಿ ಚೈಲ್ಡ್ ಅಂತಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಬೈದ್ರು. ನಿಜವಾಗ್ಲೂ ಕೂಡ ಚೈಲ್ಡ್ ರೀತಿ ಆಡಿದ್ದು ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಮಧ್ಯದಲ್ಲಿ ಕಾವ್ಯ ಅವ್ರು ಬಂದು ಕೂಡ ಇಲ್ಲಿ ಕೇಳ್ತಾರೆ, ಇಲ್ಲಿ ನಿಜವಾಗ್ಲೂ ಇಲ್ಲಿ ಗೆಜ್ಜೆ ಅಲ್ಲಾಡ್ಸಿದ್ ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದ, ಇಲ್ಲಿ ನೀವು ಮಾಡಿದ್ದ ಅಂತ ಕೇಳಿದ್ರೆ ಜಾನ್ವಿ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ್ರೆ ಇಲ್ಲ ನಾವು ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಇದು ವೀಕೆಂಡ್ ಅಲ್ಲಿ ಗೊತ್ತು ಆಗೇ ಆಗುತ್ತೆ ಅಂತ ಕೂಡ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ. ಅಲ್ಲಿ ಬೇಕಿದ್ರೆ ಒಪ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಇಲ್ಲಿ ಕಾವ್ಯ ಅವ್ರು ಹೋದ್ಮೇಲೆ ಡಿಸ್ಕಷನ್ ಮಾಡ್ತಾರೆ. ನೋಡಿ, ತಪ್ಪು ಮಾಡಿದ್ರು ಕೂಡ ಇವಾಗ ಅದೇ ಹೇಳಲ್ವಾ, ಯಾರೋ ತಪ್ಪು ಮಾಡಿದ್ರೆ ಯಾರೋ ಶಿಕ್ಷೆ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಸದ್ಯ ಎಲ್ಲರೂ ಕಣ್ಗೂ ಇಲ್ಲಿ ರಕ್ಷಿತ್ ಅವರು ಕೆಟ್ಟವರಾಗ್ಲಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೋಮೋ ಇವಾಗ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ರೋಮೋದಲ್ಲಿ ಆಲ್ಮೋಸ್ಟ್ ಗೊತ್ತಾಗಿತ್ತು, ಆದರೆ ಕ್ಲಿಯರ್ ಕಟ್ ಆಗಿ ನೋಡ್ಬಿಟ್ಟು ಹೇಳಬೇಕು ಅಂತಾರಲ್ಲ, ಕ್ಲಿಯರ್ ಕಟ್ ಆಗಿ ಎಪಿಸೋಡ್ ನೋಡಿದಾಗ ಗೊತ್ತಾಯ್ತು. ಇಲ್ಲಿ ಬೇಕಂತಾನೆ ರಕ್ಷಿತ್ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾವ್ರೆ. ಬೇಡದೇ ಇರೋ ಕಾರಣಗಳಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಬಾತ್ರೂಮಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೇಳಿದ್ರು, ನೀವು ಇಲ್ಲಿ 3 ಗಂಟೆಗೆ ಎದ್ದು ಕುತ್ಕೊಂಡು ಮಾತಾಡ್ತೀರಲ್ಲ ಅದರಿಂದ ಯಾರಿಗೂ ತೊಂದರೆ ಆಗಲ್ವಾ, ನಾನಿಲ್ಲಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಮಾತಾಡಿದ್ರೆ ಏನು ಪ್ರಾಬ್ಲಮ್ಮು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ನಿನ್ನಿಂದ ನಾವು ಹೇಗೆ ಬದುಕನ್ನ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಲಿಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಇಲ್ಲಿ ಅವ್ರು ಆ ರೀತಿ ಹೇಳಲೇ ಇಲ್ಲ, ನನ್ನಿಂದ ನೀವು ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಏನು ಮಾತಾಡಿದ್ರು ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಏನೂ ಕೂಡ ಹೆದರ್ಕೊಳ್ದೆ ನೀಟಾಗಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಪ್ರತಿಯೊಂದಕ್ಕೂ ಕೂಡ ಆನ್ಸರ್ ಮಾಡಿದ್ರು. ಬಟ್ ಅವ್ರು ಮಾತಾಡೋದ್ರಲ್ಲಿ ತಪ್ಪಿರ್ಬೋದು, ಅದನ್ನೇ ಇಲ್ಲಿ ಆಡ್ಕೊಂತಿದ್ದು. ಅವಳು ಹೀಗೆ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದು. ಅವ್ರು ಹೀಗಾದ್ರೂ ಮಾಡಲಿ ಹಾಗಾದ್ರೂ ಮಾಡಲಿ, ಒಟ್ಟಿನಲ್ಲಿ ಅವ್ರು ಕೇಳಿದಕ್ಕೆ ಆನ್ಸರ್ ಮಾಡ್ತಿದಾರೆ ಅಲ್ವಾ, ಅವ್ರಿಗೆ ಕನ್ನಡ ಬರಲ್ಲ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದನ್ನೇ ಇಲ್ಲಿ ಅಡ್ವಾಂಟೇಜ್ ಆಗಿ ತಗೊಂತಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು. ಅದಕ್ಕೇನೆ ಇಲ್ಲಿ ಇವ್ರನ್ನ ಫಸ್ಟ್ ಮನೆಯಿಂದ ಈಚೆ ಹಾಕಬೇಕು ಅಂತ ಇದ್ದಾರೋ, ಇಲ್ಲಾಂದ್ರೆ ಇವರಿಂದನೇ ಒಂದು ಎಂಟರ್ಟೈನ್ಮೆಂಟ್ ತಗೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ ಅಂತ ಇಲ್ಲಿ ಅನಿಸ್ತದೆ. ರಾತ್ರಿ ಇಷ್ಟೆಲ್ಲ ಆದರೂ ಕೂಡ ಪಾಪ ಅವ್ರೊಬ್ಬರೇ ಇಲ್ಲಿ ಈಚ್ ಕಡೆ ಬಂದು ಮಲ್ಕೊಂತಾರೆ. ಈಚ್ ಕಡೆ ಬಂದು ಮಲ್ಕೊಂಡ್ರು ಕೂಡ ಇಲ್ಲಿ ಬಿಡಲ್ಲ. ಬೆಳಿಗ್ಗೆ ಆದರೂ ಕೂಡ ಅದೇ ಟಾಪಿಕ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸುಮಾರು 5 ಗಂಟೆ ಆಗಿತ್ತು ಜಗಳ ಸ್ಟಾರ್ಟ್ ಆದಾಗ. ಪಾಪ ಅವಾಗ ಮಲಗಿದ್ರು. ಬೆಳಿಗ್ಗೆ ಆದ್ಮೇಲೆ ಸುಮಾರು 9 ಗಂಟೆ ಹಂಗೆ ಇದ್ರ ಟಾಪಿಕ್ ಬಗ್ಗೆನೇ ಇಲ್ಲಿ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಆದರೂ ಕೂಡ ಏನೊಂದು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಾರೆ ಅಂತಂದ್ರೆ ಯಾರಿಗೂ ಕೂಡ ಇವರಷ್ಟು ಕಾನ್ಫಿಡೆಂಟ್ ಇರೋದೇ ಇಲ್ಲ. ಆದರೆ ಯಾವುದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಒಂದು ರಿಗ್ರೆಟ್ ಅಂತ ಹೇಳ್ತಾರೆ, ಅದು ಇಲ್ಲವೇ ಇಲ್ಲ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸ್ತಾನೆ
ತೋರಿಸ್ತಾನೆ ಇಲ್ಲ ಆಲ್ಮೋಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಚಂದ್ರಪ್ರಭಾ ಕೂಡ ಅದೇ ಹೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಗೆಜ್ಜೆ ಅಲ್ಲಾಡ್ಸಿದ್ದನ್ನ ನಾನೇ ನೋಡಿದೆ ಅಂತ ಕೂಡ ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಹೇಳ್ತಾರೆ. ಅದಕ್ಕೆ ಆನಂತರ ಇಲ್ಲಿ ಚಂದ್ರಪ್ರಭಾ ಅವರೇ ಹೇಳ್ತಾರೆ, ಇವರಿಬ್ರು ಹೆಂಗಸರು ಕೂಡ ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಷ್ಟು ದಿವಸ 2 ವಾರದವರೆಗೂ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿದ್ರು. ಸದ್ಯ ಈಗ ಒಬ್ಬೊಬ್ಬರೇ ಇವರಿಬ್ರು ಆಟ ನೋಡ್ಬಿಟ್ಟು ಇಲ್ಲಿ ಇವ್ರು ಯಾವ ರೀತಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಚಂದ್ರಪ್ರಭಾ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ಇಬ್ರು ಹೆಂಗಸರು ಕೂಡ ಇಲ್ಲಿ ಸರಿ ಇಲ್ಲ ಅನ್ನೋ ಪದ ಯೂಸ್ ಮಾಡ್ತಾರೆ. ಇನ್ನಿಲ್ಲಿ ಇಷ್ಟು ದಿನ ರೆಸ್ಪೆಕ್ಟ್ ಕೊಟ್ಟೆ, ಇನ್ಮೇಲೆ ರೆಸ್ಪೆಕ್ಟ್ ಕೊಡಲ್ಲ ಅಂದ್ಬಿಟ್ಟು ಕೂಡ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಅಂದ್ರೆ ಇಷ್ಟು ದಿವಸ ರೆಸ್ಪೆಕ್ಟ್ ಕೊಟ್ಟಿದ್ದು ಸಾಕು, ಅವರೊಂದು ಏನೊಂದು ರೆಸ್ಪೆಕ್ಟ್ ಇಷ್ಟಪಡ್ತಿದ್ರು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಕಿಚನ ಪಂಚಾಯಿತಿ ಬಂದಾಗ ಇಲ್ಲಿ ನನಗೆ ಯಮ್ಮ ಗಿಮ್ಮ ಅಂತ ಅಂದ್ಬಿಟ್ಟು ಅನ್ಬೇಡ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಹೇಳಿದ್ರು. ಇದ್ರ ಬಗ್ಗೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಮಾತಾಡ್ತಾರೆ. ಇಷ್ಟು ದಿವಸ ರೆಸ್ಪೆಕ್ಟ್ ಕೊಟ್ಟಿದ್ದಾಯ್ತು, ಇನ್ಮೇಲೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ರಕ್ಷಿತ್ ಅವ್ರ ಪರ ನಿಂತಿರೋದು ಯಾರಪ್ಪ ಅಂತಂದ್ರೆ, ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ಅವರು ಅವ್ರ ಪರ ಇಲ್ಲಿ ಇದ್ದಾರೆ. ನೀನೇನು ಹೆದರ್ಕೋಬೇಡ ರಕ್ಷಿತಾ, ನಿನ್ ಪರ ಇಲ್ಲಿ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಈ ಒಂದು ಮಾತು ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಕೊಡುತ್ತೆ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾಗಿ ಅವ್ರು ಚಿಕ್ಕವರು, ಯಾರು ದೊಡ್ಡವರು ಅವ್ರ ಹಿಂದೆ ಇದ್ರೆ ಸ್ವಲ್ಪ ಸಪೋರ್ಟಿಂಗ್ ಆಗು ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಅವ್ರೊಬ್ಬರೇ ಮಲ್ಕೊಂಡಾಗೂ ಕೂಡ ಇಲ್ಲಿ ಅವರೆಲ್ಲರೂ ಬಂದು ಕರೀತಾರೆ, ಇಲ್ಲ ಬನ್ನಿ ಒಳಗಡೆ ಮಲಗಿ ಅಂತ ಅಂದ್ಬಿಟ್ಟು. ಆದರೆ ರಕ್ಷಿತ್ ಅವ್ರು ಬೇಡ, ಪರವಾಗಿಲ್ಲ ಹೋಗಿ, ನಾನು ಒಬ್ಳಿಗೆ ಅಭ್ಯಾಸ ಇದೆ ಅಂತ ಅಂದ್ಬಿಟ್ಟು ಒಬ್ಬರೇ ಇಲ್ಲಿ ಸಮಾಧಾನ ಪಟ್ಕೊಂಡು ಈಚೆ ಕೂಡ ಇಲ್ಲಿ ಮಲ್ಕೊಂತಾರೆ. ಅಷ್ಟೊಂದು ನಿದ್ದೆ ಕೂಡ ಮಾಡಲ್ಲ, ಬೇರೆಯವರೆಲ್ಲರೂ ಕೂಡ ಆರಾಮಾಗಿ ನಿದ್ದೆ ಮಾಡಿ ಇಲ್ಲಿ ಎದ್ದು ಬರ್ತಾರೆ. ಕಾವ್ಯ ಅವರು ಕೂಡ ಇಲ್ಲಿ ಬಂದು ಸಪೋರ್ಟಿಂಗ್ ಆಗಿ ಮಾತಾಡ್ತಾರೆ. ಲಾಸ್ಟ್ ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು. ಬಟ್ ಅದೇ ಹೇಳಲ್ವಾ, ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಎಷ್ಟು ಟಾರ್ಗೆಟ್ ಮಾಡ್ತಾರೋ ಮಾಡಲಿ, ಆದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ನೋಡೋ ಪ್ರೇಕ್ಷಕರಿಗಂತೂ ಇಲ್ಲಿ ಗೊತ್ತಾಗ್ತದೆ. ಇನ್ನಿಲ್ಲಿ ಆಲ್ಮೋಸ್ಟ್ ಒಂದು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕಾವ್ಯ ಅವ್ರನ್ನ ಅಷ್ಟೊಂದು ತೋರಿಸ್ತಾನೆ ಇಲ್ಲ. ಇಲ್ಲಿ ಇವಾಗ ರಿಪೋರ್ಟರ್ ಏನೊಂದು ಕ್ವಶನ್ ಕೇಳ್ತಾರೆ, ಅದ್ರಲ್ಲಿ ನೋಡಿ ಒಂದು 2 ಕ್ವಶನ್ ಕೇಳಿದ್ದು ಅಷ್ಟೇ ಇಲ್ಲಿ ಕಾವ್ಯ ಅವ್ರನ್ನ ತೋರಿಸಿದ್ರು. ಬಟ್ ಜಾಸ್ತಿ ಇಲ್ಲಿ ತಗೊಂಡೋಗ್ತಿರೋದು ಜಾನ್ವಿ ಅವ್ರದೇ. ಅವ್ರು ತಪ್ಪು ಮಾಡ್ತಾರೆ, ಬಟ್ ಅವ್ರ ಮೇಲೆ ಇಲ್ಲಿ ಜಾಸ್ತಿ ಕ್ಯಾಮ್ರಾ ಕೂಡ ಇಲ್ಲಿ ಫೋಕಸ್ ಆಗಿದೆ ಅಂತಾನೆ ಹೇಳ್ಬೋದು. ತಪ್ಪು ಮಾಡಿದ್ರೆ ಜಾಸ್ತಿ ತೋರಿಸ್ತಾರೆ ಏನೋ ಗೊತ್ತಿಲ್ಲ. ಬಟ್ ನಾನು ಒಂದು ಅಬ್ಸರ್ವೇಷನ್ ಮಾಡಿದ್ದೇನಪ್ಪ ಅಂತಂದ್ರೆ, ಇದೊಂದು ನಂಗೆ ಅಬ್ಸರ್ವ್ ಆಯ್ತು. ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ದು 1 ನಿಮಿಷದ ಮೇಲೆ ಇಲ್ಲಿ ತೋರಿಸಿದ್ರು. ಆದ್ರೆ ಕಾವ್ಯ ಅವ್ರು ಮಾತಾಡಿದ್ದು ಇಲ್ಲಿ ಅಷ್ಟೊಂದು ಜಾಸ್ತಿ ತೋರಿಸ್ಲೇ ಇಲ್ಲ. ಏನೋರು ಕ್ವಶನ್ ಕೇಳಿಲ್ವ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕಾವ್ಯ ಅವರಿಗೆ ಸ್ವಲ್ಪ ಇಲ್ಲಿ ಒಂದು ಕ್ಯಾಮ್ರಾ ಫ್ರೇಮ್ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ನನಗೆ ಪರ್ಸನಲಿ ಅನಿಸ್ತು. ಮತ್ತೆ ಕಿಚನ ಪಂಚಾಯತಲ್ಲೂ ಕೂಡ ಅಷ್ಟೇ ಡೌರಾಣಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತಾರಲ್ಲ, ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಅವರು ಡೌರಾಣಿ ಅಂತ ಕೊಡ್ತಾರೆ. ಬಟ್ ಅವ್ರು ಏನು ರೀಸನ್ ಹೇಳಿದ್ರು ಅಂತ ಕೂಡ ಇಲ್ಲಿ ನಮಗೆ ತೋರಿಸಿಲ್ಲ, ಅದನ್ನ ಇಲ್ಲಿ ಕಟ್ ಮಾಡಿದ್ರು. ಮತ್ತೆ ಇಲ್ಲಿ ಎರಡನೇದಾಗಿ ಅಬ್ಸರ್ವ್ ಮಾಡಿದೇನಪ್ಪ ಅಂತಂದ್ರೆ, ಕಾವ್ಯ ಅವರು ಜಾಸ್ತಿ ಮಾತಾಡಿದ್ದನ್ನ ಇಲ್ಲಿ ತೋರಿಸ್ಲೇ ಇಲ್ಲ. ಬಟ್ ಪರ್ಸನಲ್ ಆಗಿ ಇಲ್ಲಿ ಅವ್ರು ರಿಪೋರ್ಟರ್ ಆಗಿರ್ಬೋದು, ಪರ್ಸನಲ್ ಆಗಿ ಇಲ್ಲಿ ಕ್ವಶನ್ನ ಕೇಳ್ತಿದ್ರು. ಬಟ್ ಅವ್ರಿಗೂ ಕೂಡ ಇಲ್ಲಿ ಫೀಲ್ ಆಯ್ತು, ಗಿಲ್ಲಿಯಿಂದಾನೆ ಎಲ್ಲಿವರೆಗೂ ಬಂದೆ ಅಂತ ಅಂದ್ಬಿಟ್ಟು ಕೂಡ ಪದೇ ಅದೇ ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗ್ತಾನೆ ಇದೆ. ಬಟ್ ಅವರು ಪರ್ಸನಲ್ ಬಿಡಿ, ರಿಪೋರ್ಟರ್ ಪರ್ಸನಲ್ ಕೇಳಿದ ಪ್ರಶ್ನೆ ಇಲ್ಲಿ ಕೇಳಬೇಕು, ಮನ್ಸಿಗೆ ಹರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಡಿಸೈಡ್ ಆಗೋಗ್ಬಿಟ್ಟಿದ್ರು. ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರು ಕೂಡ ಇರಲಿ ಆಗಿರ್ಬೋದು, ಮತ್ತೆ ಅಶ್ವಿನಿ ಗೌಡ ಅವ್ರು ಕೂಡ ಇಲ್ಲಿ ಆಗಿರ್ಬೋದು. ಬಟ್ ಇಷ್ಟು ದಿವಸ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಕಾಣಿಸ್ಕೊಂಡಿದ್ದೇ ಬೇರೆ. ಇಲ್ಲಿ ಅಸುರಾಧಿಪತಿ ಅಂತ ಅಂದ್ಬಿಟ್ಟು ಏನಿತ್ತು, ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಯಾವಾಗ ಇವ್ರಿಗೆ ರಿವರ್ಸ್ ಹೊಡೆದ್ರು, ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಇವ್ರ ಪಕ್ಷನ ಸೇರ್ಕೊಂಡ್ಬಿಟ್ರು. ಅಂದ್ರೆ ಫೈನಲಿಸ್ಟ್ ಆದ್ರು ನೋಡಿ ಅಶ್ವಿನಿ ಗೌಡ ಅವರು, ಅವಾಗ ಇಲ್ಲಿ ಸ್ವಲ್ಪ ಯೂ ಟರ್ನ್ ಹೊಡೆದ್ರು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಕಾಕ್ರೋಚ್ ಸುದ್ದಿ ಅವರು ಇಷ್ಟು ದಿವಸ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಅಂದ್ಬಿಟ್ಟು ಅಂತಿದ್ರು. ಇವಾಗಂತೂ ಇದ್ದಿದ್ದು ಕೂಡ ಅವ್ರು ಹೇಳಿದಕ್ಕೆ ಅವರು ಏನಿಲ್ಲಿ ಹೇಳ್ತಾರೆ ಅದಕ್ಕೆಲ್ಲ ಕೂಡ ತೈತಕ್ಕ ಅಂತ ತಾಳ ಹಾಕ್ತಿದ್ದಾರೆ ಅಂತಂದ್ಬಿಟ್ಟು ಅನಿಸ್ತಾ ಇದೆ. ಇನ್ನು ಪತ್ರಿಕಾಗೋಷ್ಠಿ ಆರಂಭ ಆದಾಗ ಇಲ್ಲಿ ರಿಪೋರ್ಟರ್ ಏನೊಂದು ಕ್ವಶನ್ ಕೇಳ್ತಾರೆ, ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ನೀಟಾಗಿ ಇಲ್ಲಿ ಗೊತ್ತಾಗ್ತೈತೆ. ಏನಕ್ಕೆ ಅಂತಂದ್ರೆ, ನೀನು ಏನೇ ಮಾತಾಡಿದ್ರು ಕೂಡ ಇಲ್ಲಿ ಕಾಮಿಡಿ ರೀತಿಯಲ್ಲಿ ಮಾತಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದ್ದಿ ಅವರು ಕೂಡ ಹೇಳಿದ್ರು. ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ. ಇಲ್ಲಿ ಸೀರಿಯಸ್ ಆಗೇ ಮಾತಾಡಬೇಕು ಅಂತ ಏನಿಲ್ವಲ್ಲ, ನಾನು ಅವಾಗಲೇ ಕೂಡ ಇಲ್ಲಿ ಹೇಳಿದೆ. ಆಲ್ಮೋಸ್ಟ್ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಹಾವಭಾವ ಕೂಡ ಇಲ್ಲಿ ಒಂದೇ ಥರ ಇರುತ್ತೆ. ಒಬ್ಬರನ್ನ ಇನ್ನೊಬ್ರಿಗೆ ಇಲ್ಲಿ ಹೋಲ್ಸಕ್ ಆಗೋದೇ ಇಲ್ಲ, ಯಾಕಂದ್ರೆ ಅವ್ರವ್ರ ಆ್ಯಕ್ಟಿಟ್ಯೂಡ್ ಅವ್ರವ್ರಿಗೆ ಇರುತ್ತೆ. ಇಲ್ಲಿ ತುಂಬಾ ಸಿಲ್ಲಿಯಾಗಿ ಆನ್ಸರ್ ಮಾಡಿಬಿಟ್ರು ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಅವ್ರು ಮಾತಾಡೋದೇ ಕಾಮಿಡಿ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ನಂತರ ಇಲ್ಲಿ ನೆಕ್ಸ್ಟ್ ಸಿಕ್ಕಾಪಡೆ ಟಾರ್ಗೆಟ್ ಆಗಿದ್ದು ರಕ್ಷಿತ್ ಅವರು. ಇಲ್ಲಿ ನನಗೆ ಜಾಸ್ತಿ ಕನೆಕ್ಷನ್ ಇರೋದೇ ಕ್ಯಾಮ್ರಾ ಹತ್ರ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳಿದ್ರು. ಹಂಗಂದ್ರೆ ನಿನ್ನ ಇವಾಗ ಬಿಗ್ ಬಾಸ್ ಮೇಲೆ ಇಟ್ಕೋಬೇಕು ಅಂತ ನಮಗೆ ಅನ್ನಿಸ್ತಲ್ಲ, ಹೊರಗಡೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಕೇಳಿದಾಗ ಅವರು ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಹಾಕಂಗಿದ್ರೆ ಹಾಕಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದೇ ಹೇಳೋದು ಕಾನ್ಫಿಡೆಂಟ್ ಅಂತಾರಲ್ಲ, ಈ ರೀತಿಯಾಗಿರ್ಬೇಕು. ಬಟ್ ಕಾಕ್ರೋಚ್ ಸುದ್ದಿಯವರಿಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಮೆಚ್ಚೋದಕ್ಕೋಸ್ಕರನೇ ಈ ರೀತಿಯಾಗಿ ಕ್ವಶನ್ ಕೇಳಿದ್ರು ಅಂತ ಅಂದ್ಬಿಟ್ಟು ಪರ್ಸನಲಿ ನನಗೆ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ, ಅಷ್ಟೊಂದು ಓವರ್ ಆಗಿ ಇಲ್ಲಿ ರಿಯಾಕ್ಟ್ ಆಗೋದಿರಲಿ, ರಿಪೋರ್ಟರ್ ಈ ರೀತಿಯಾಗಿ ಓವರ್ ರಿಯಾಕ್ಟ್ ಇಲ್ಲಿ ಮಾಡಲ್ಲ ಅಂತ ಕೂಡ ಇಲ್ಲಿ ಅನಿಸ್ತು. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಮೆಚ್ಚೋದಕ್ಕೆ ಈ ರೀತಿ ಕ್ವಶನ್ ಕೇಳಿದ್ರು ಅಂತ ಅಂದ್ಬಿಟ್ಟು ಅನಿಸುತ್ತೆ. ನಿಮಗೆ ಈಗ ಅನಿಸ್ತು ವೀಕ್ಷಕರೇ? ಯಾಕಂತಂದ್ರೆ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಇಷ್ಟು ದಿವಸ ಕಾಣಿಸ್ಕೊಂಡಿದ್ದೇ ಬೇರೆ, ಆದರೆ ಇಲ್ಲಿ ಫೈನಲಿಸ್ಟ್ ಆಗಿ ಈ ಒಂದು 2-3 ದಿವಸದಿಂದ ಕಾಣಿಸ್ಕೊಂತಿರೋದೇ ಬೇರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಅಶ್ವಿನಿ ಗೌಡ ಅವ್ರನ್ನ ಮೆಚ್ಚೋದಕ್ಕೆ ಈ ರೀತಿಯಾಗಿ ಮಾಡ್ತಿದಾರ ಅಂತ ಕೂಡ ಇಲ್ಲಿ ಅನ್ಸಲ್ವಾ? ನಿಮಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ.
ಎಲ್ಲರ ಜೊತೆನೂ ಇಲ್ಲಿ ಮಲ್ಲಮ್ಮ ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ಆನ್ಸರ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನಿಸ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಮಲ್ಲಮ್ಮ ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ಧ್ರುವಂತ್ ಅವರು ಚಪ್ಪಲೆ ಹೊಡೆದ್ರು, ವಿಜಿಲ್ ಕೂಡ ಹೊಡೆದ್ರು. ಅದಕ್ಕೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೆ ಸ್ವಲ್ಪ ಬೆಂಕಿ ಹತ್ತಿತು. ಇಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಯಾರಾದ್ರೂ ರಿಪೋರ್ಟರ್ ಪ್ರಶ್ನೆ ಕೇಳ್ಬೇಕಾದ್ರೆ ಇಲ್ಲಿ ಆನ್ಸರ್ ಬಂದಾಗ ಇಲ್ಲಿ ಬೇರೆಯವರೆಲ್ಲರೂ ಕೂಡ ಇಲ್ಲಿ ಕೂತಿರ್ತಾರಲ್ಲ ಪ್ರೇಕ್ಷಕರು, ಅವ್ರು ಇಲ್ಲಿ ಚಪ್ಪಾಳೆ ಹೊಡೆಯಲ್ವಾ, ವಿಜಿಲ್ ಹೊಡೆಯಲ್ವಾ, ಇವ್ರು ಏನಂತ ಅರ್ಥ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಕೊಟ್ಟಿರೋ ಕಾನ್ಸೆಪ್ಟ್ನ ಇಲ್ಲಿ ನಿಜವಾಗ್ಲೂ ಕೂಡ ಅರ್ಥನೇ ಆಗಲಿಲ್ಲ. ಇಲ್ಲಿ ಚಪ್ಪಾಳೆ ಹೊಡಿಬಾರ್ದು, ವಿಜಿಲ್ ಹೊಡಿಬಾರ್ದು ಅಂತ ಏನಾದ್ರು ಬಿಗ್ ಬಾಸ್ ಹೇಳಿದ್ರ? ಇಲ್ವಲ್ಲ. ಅರೆ ಮಲ್ಲಮ್ಮ ಅವರಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಸ್ವಲ್ಪ ಇವಾಗ ಅವರು ಕೂಡ ಇಂಪ್ರೂವ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಏನಕ್ಕೆ ಅಂತಂದ್ರೆ ನೀವು ಬಿಗ್ ಬಾಸ್ ನ ಗೆಲ್ಲಕ್ಕೆ ಬಂದಿದ್ದೀರಾ ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ನ ಗೆಲ್ಲಕ್ಕೆ ಬಂದಿರೋದು ಅಂತ ಕೂಡ ಇಲ್ಲಿ ಮಲ್ಲಮ್ಮ ಅವರು ಆನ್ಸರ್ ಮಾಡಿದ್ರು. ಅವರು ಶಾರ್ಟ್ ಆಗಿ ಹೇಳಿದ್ರು ಕೂಡ ಸ್ವೀಟ್ ಆಗಿರುತ್ತೆ, ಕರೆಕ್ಟ್ ಆಗಿ ಇಲ್ಲಿ ಆನ್ಸರ್ ಕೂಡ ಮಾಡಿದ್ರು. ಸ್ವಲ್ಪ ಇಲ್ಲಿ ಧ್ರುವಂತ್ ಅವರು ಬಕೆಟ್ ಹಿಡಿತವ್ರೆ ಅಂತ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಪ್ರಶ್ನೆ ಕೇಳ್ತಾರೆ ಮಲ್ಲಮ್ಮ ಅವ್ರಿಗೆ. ನನಗೇನು ಹಾಗೆ ಅನ್ಸಿಲ್ಲ ಅಂತ ಕೂಡ ಇಲ್ಲಿ ಮಲ್ಲಮ್ಮ ಅವರು ಆನ್ಸರ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ರಿಪೋರ್ಟರ್ಗೂ ಕೂಡ ಸ್ವಲ್ಪ ಉರಿ ಹತ್ತಿದೆ. ನೋಡ್ಬೇಕಾಗುತ್ತೆ ಮುಂದಿನ ದಿವಸದಲ್ಲಿ ಇದು ಯಾವ ರೀತಿಯಾಗಿ ಕಂಟಿನ್ಯೂ ಆಗುತ್ತೋ ಅಥವಾ ಇಲ್ಲಿಗೆ ಎಂಡ್ ಆಗುತ್ತಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವಾಗ ಏನು ಮಾತಾಡಿರ್ತಾರೆ ಅದನ್ನ ತುಂಬಾ ಲಾಂಗ್ ಆಗಿ ಎಳ್ಕೊಂಡು ಹೋಗ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಸ್ಪಂದನಾ ಸೋಮಣ್ಣ ಅವ್ರ ವಿಚಾರದಲ್ಲಿ ಕಾಕ್ರೋಚ್ ಸುಧೀರ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಮಾಸ್ ಎಲಿಮಿನೇಷನ್ ಇಂದ ಪಾರ್ ಮಾಡಬೇಕು ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ಇದನ್ನ ಹೇಳಲೇಬಾರ್ದಿತ್ತು. ಆಲ್ಮೋಸ್ಟ್ ನಾನು ಕಳೆದ ವಿಡಿಯೋದಲ್ಲೂ ಇಲ್ಲಿ ಹೇಳಿದ್ದೆ, ಪ್ರೋಮೋ ಬಿಟ್ಟಾಗ ಇಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಇಲ್ಲಿ ಹೊರಗಡೆ ಹಾಕ್ಬೋದು ಅಂತ ಏನಾದ್ರು ಹೇಳಿದ್ರೆ 100% ಆಗಿ ಇಲ್ಲಿ 4 ಜನ ಸೇರಿಬಿಟ್ಟು ಯಾರನ್ನ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಿದ್ರು ಅಂತಂದ್ರೆ ನಾನು ಹೇಳದೇ ಬೇಕಾಗಿಲ್ಲ, ನೀವು ಕೂಡ ಇಲ್ಲಿ ಗೆಸ್ ಮಾಡಿರ್ತೀರಾ. ಇಲ್ಲಿ ರಕ್ಷಿತಾ ಅವ್ರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಒಂದು ಅಧಿಕಾರ ಸಿಕ್ಕಿದ್ರೆ, ಅಂದ್ರೆ ನೀವು ಇಲ್ಲಿ 4 ಜನ ಡಿಸ್ಕಷನ್ ಮಾಡಿಬಿಟ್ಟು ಯಾರಾದರೂ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ನೀವು ಇಲ್ಲಿ ಈಚೆ ಹಾಕ್ಬೋದು ಅಂತ ಹೇಳಿದ್ರೆ ರಕ್ಷಿತಾ ಅವರು 100% ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ರು ಅಂತ ಅಂದ್ಬಿಟ್ಟು ಅನಿಸ್ತು. ಮತ್ತೆ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಬಿಗ್ ಬಾಸ್ ಇಲ್ಲಿ ಏನಾದರೂ ಈ ರೀತಿಯಾಗಿ ಹೇಳಿದ್ರೆ ನನ್ನನ್ನೇ ಇಲ್ಲಿ ಅವರು ಕೂಡ ಹೊರಗಡೆ ಹಾಕ್ತಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದೆಲ್ಲ ಒಂದು ಆಗಿದ ತಕ್ಷಣ ನಿಜವಾಗ್ಲೂ ಇಲ್ಲಿ ಬಿಗ್ ಬಾಸ್ ಒಂದು ಹೇಳ್ತಾರಲ್ವಾ, ಮಾಸ್ ಎಲಿಮಿನೇಷನ್ ಇಂದ ಯಾರು ಪಾರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೀರಾ ಅಂತ ಅಂದ್ಬಿಟ್ಟು 15 ನಿಮಿಷ ಟೈಮ್ ಕೊಡ್ತಾರೆ 4 ಜನಕ್ಕೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ. ಡಿಸ್ಕಷನ್ಗೆ ಇಲ್ಲಿ ಇಳಿದಾಗ ಇಲ್ಲಿ ನೀಟಾಗಿ ಕ್ಲಿಯರ್ ಕಟ್ ಆಗಿ ತುಂಬಾ ಚೆನ್ನಾಗಿ ಇಲ್ಲಿ ಡಿಸ್ಕಸ್ ಮಾಡಿದಾರಪ್ಪ ಅಂತಂದ್ರೆ ರಾಶಿಕಾ ಶೆಟ್ಟಿ ಅವರು ಇಲ್ಲಿ ತುಂಬಾ ಚೆನ್ನಾಗಿ ಅವರು ಹೇಳ್ತಾರೆ. ಅಶ್ವಿನಿ ಅವರಿಗೆ ಪ್ರೂವ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಕ್ಕಿಲ್ಲ, ಅವ್ರಿಗೆ ಚಾನ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಬಿಲ್ಕುಲ್ ಬೇಡ ಅಂತ ಹೇಳ್ತಾರೆ. ಮತ್ತೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ, ಮಾಲು ಅವರಂತೂ ಮಾತಾಡಲೇ ಇಲ್ಲ. ಬಟ್ ಇಲ್ಲಿ ಧನುಷ್ ಅವ್ರನ್ನ ಸೇವ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ, ಇಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಸೇವ್ ಮಾಡ್ತಾರೆ ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಜಾನ್ವಿ ಅವರಿಗೆ ಫ್ಯಾನ್ಸ್ ಇಲ್ವಾ? ಜಾನ್ವಿಯವ್ರಿಗೂ ಫ್ಯಾನ್ಸ್ ಇದ್ದಾರೆ, ಅವರೇ ಹೇಳ್ತಾರೆ ಅದನ್ನು ಕೂಡ, ಜಾನ್ವಿಯವ್ರಿಗೂ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಕೊನೆಗೆ ಹೇಳಿ ಜಾನ್ವಿಯವ್ರು ಓಕೆನಾ, ಸರಿ ನಿಮಗೆ ಓಕೆನಾ, ನಾನು ಹೇಳ್ದೆ ನನ್ನ ಮಧ್ಯಕ್ಕೆ ತರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಅವ್ರ ಮನಸ್ಸಲ್ಲಿದ್ದು ಜಾನ್ವಿ ಅವ್ರನ್ನೇ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ನಿನ್ನೆ ಒಂದು ಏನು ಟಾಸ್ಕ್ ಕೊಟ್ಟಿದ್ರು ಅದರಲ್ಲೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು. ಇಲ್ಲಿ ಡಿಸ್ಕಷನ್ಗೆ ಒಳಗಡೆ ಇಳಿದಾಗ ಮಿಕ್ಕಿರೋ ಸ್ಪರ್ಧಿಗಳಿಗೂ ಕೂಡ ಇಲ್ಲಿ ಗೊತ್ತಿತ್ತು ಅವ್ರು ಯಾರು ಕೂಡ ಸೇವ್ ಆಗಲ್ಲ, ಜಾನ್ವಿ ಅವ್ರನ್ನ ಇವರು ಸೇವ್ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ಪ್ರಕಾರ ಇಲ್ಲಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ರಾಶಿಕಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನಕ್ಕೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ಚಾನ್ಸ್ ಕೊಡೋಣ ಅಂತ ಹೇಳಿದ್ರು. ಮಾಳು ಅವರು ಕೂಡ ಇಲ್ಲಿ ಅಷ್ಟೇ, ಧನುಷ್ ಅವ್ರಿಗೆ ಇಲ್ಲಿ ಚಾನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಮಿಕ್ಕಿರೋರೆಲ್ಲರೂ ಕೂಡ ಸಿಲ್ಲಿಯಾಗಿ ಮಾತಾಡ್ಬಿಟ್ರಂತೆ. ಸಿಲ್ಲಿಯಾಗಿ ಏನು ಕೂಡ ಇಲ್ಲಿ ಮಾತಾಡಲಿಲ್ಲ ಯಾರು ಕೂಡ, ಇಲ್ಲಿ ಕಾಮಿಡಿ ಮಾಡ್ಬಿಟ್ರು ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಹೇಳಿದ್ರು. ಇವಾಗ ಅವ್ರ ಸ್ವಭಾವ ಅದೇ ರೀತಿ ಇತ್ತು, ಆ ರೀತಿಯಾಗಿ ಮಾತಾಡಿದ್ರು ಅಷ್ಟೇ. ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಬಂದ್ಬಿಟ್ಟು ಅಥವಾ ಕಾಕ್ರೋಚ್ ಸುಧೀರ್ ಅವ್ರಿಗೆ ಬಂದ್ಬಿಟ್ಟು ನೀವು ಕಾಮಿಡಿ ಮಾಡು ಅಂದರೆ ಮಾಡ್ತಾರಾ? ಇಲ್ಲ. ಅಂದರೆ ಅವ್ರು ಮಾಡಿದ್ರು ಕೂಡ ಅದು ಕಾಮಿಡಿ ರೀತಿಯಾಗಿ ಇರೋದೇ ಇಲ್ಲ, ಅದು ಸೀರಿಯಸ್ ಆಗಿ ಇದ್ದೇ ಇರುತ್ತೆ ಅಂತ ಕೂಡ ಇಲ್ಲಿ ಎಲ್ರಿಗೂ ಕೂಡ ಗೊತ್ತು. ಬಟ್ ಈ ಒಂದು ಬಿಗ್ ಬಾಸ್ ಏನೊಂದು ಟ್ವಿಸ್ಟ್ ಕೊಟ್ಟರು, ಈ ಟ್ವಿಸ್ಟ್ನ ಕೊಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಯಾಕೆಂದರೆ ಇಷ್ಟು ದಿವಸ ಇಲ್ಲಿ ವೋಟ್ ಮಾಡಿದವರು ಆಲ್ಮೋಸ್ಟ್ ಸ್ವಲ್ಪ ಬೇಜಾರು ಕೂಡ ಆಗ್ತಾರೆ. ಇಲ್ಲಿ ಜಾನ್ವಿ ಅವರಿಗೆ ಅಂದರೆ ಜಾನ್ವಿ ಅವರು ಮನೆಯಿಂದ ಹೋಗಲಿ ಅಂತಲೇ ಕೆಲವೊಬ್ಬರು ಹೇಳ್ತಿದ್ದಾರೆ. ಇಲ್ಲಿ ಬೇಕಂದರೆ ಈ ಒಂದು ಟ್ವಿಸ್ಟ್ ಕೊಟ್ರ ಅಂತ ಕೂಡ ಇಲ್ಲಿ ತಲೆಗೆ ಹುಳ ಅಂತೂ ಬಂದೇ ಬರುತ್ತೆ. ರಾಶಿಕ್ ಅವರು ಹೇಳಿದ್ರು ಮತ್ತು ಸಿಕ್ಕಾಪಟ್ಟೆ ನನಗೆ ಖುಷಿ ಆಯಿತು. ಇಲ್ಲಿ ಅಶ್ವಿನಿ SN ಅವ್ರಿಗೆ ಇಲ್ಲಿ ಚಾನ್ಸ್ ಕೊಡಬೇಕು. ಏನಕ್ಕೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಫ್ಯಾನ್ಸ್ ಕಡಿಮೆ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಕೆಲವೊಬ್ಬರಿಗೆ ಈಗ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಎಂಟ್ರಿ ಕೊಟ್ಟಿದ್ದಾರೆ, ಕೆಲವೊಬ್ರು ಮುಖ ಪರಿಚಯ ಇಲ್ಲ, ಮತ್ತೆ ಹೆಸರು ಕೂಡ ಇಲ್ಲಿ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ಜಾಸ್ತಿ ಫೇಮಸ್ ಆಗಿರೋರ ಹೆಸರು ಮಾತ್ರ ಇಲ್ಲಿ ಗೊತ್ತು. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಿರ್ಚಾಡ್ತಿರೋರು, ಅರ್ಚಾಡ್ತಿರೋರು ಹೆಸರುಗಳು ಮಾತ್ರ ಇಲ್ಲಿ ಗೊತ್ತಿದೆ. ಆಲ್ಮೋಸ್ಟ್ ಪಬ್ಲಿಕ್ ಬಿಟ್ಸ್ ಅಲ್ಲಿ ನೀವು ಕೂಡ ಇಲ್ಲಿ ನೋಡಿರೋದು, ನಮ್ಮ ಚಾನಲ್ ಕೂಡ ಇಲ್ಲಿ ಹಾಕಿದ್ದೀವಿ. ಸುಮಾರು ಜನ ಹೆಸರುಗಳಲ್ಲಿ ಗೊತ್ತಿಲ್ಲ. ಇಲ್ಲಿ ಯೋಚನೆ ಮಾಡಬೇಕಾದ್ರೆ ಬೇಕಂತಾನೆ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಸೇವ್ ಮಾಡಿದ್ರು ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಈಚೆ ಕಡೆ ಹೋದಾಗ ನಾನು ಅವ್ರನ್ನ ಹೆಸರನ್ನ ಇಲ್ಲಿ ಅನೌನ್ಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ನೀವು ಯಾರಾದರೂ ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ರಾಶಿಕ್ ಅವ್ರು ನಾನು ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅವರು ಕರೆಕ್ಟ್ ಆಗಿ ಇಲ್ಲಿ ಮಾತಾಡಿದ್ರು. ಈ ಒಂದು ಅವ್ರು ಏನು ಮಾತಾಡಿದ್ರು ನಂಗೆ ತುಂಬಾನೇ ಪರ್ಸನಲ್ ಆಗಿ ಇಷ್ಟ ಆಯಿತು. ಯಾಕಂದ್ರೆ ಚಾನ್ಸ್ ಕೊಟ್ಟಿರೋರಿಗೆ ಇಲ್ಲಿ ಕೊಡ್ತಾರೆ. ಜಾನ್ವಿ ಅವ್ರನ್ನ ಬಿಟ್ಟಿದ್ರೆ ಇಲ್ಲಿ ಏನು ಅವ್ರು ಸೇವ್ ಆಗ್ತಾ ಇರಲಿಲ್ವಾ? ಆದ್ರೂ ಕೂಡ ಅವ್ರು ಅದನ್ನೇ ವಾದ ಮಾಡಿದ್ರು ಕೂಡ ಇಲ್ಲಿ ಯಾರು ಒಪ್ಕೊಳ್ಳಲ್ಲ. ಕೊನೆದಾಗಿ ಜಾನ್ವಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಜಾನ್ವಿ ಅವ್ರನ್ನ ಇಲ್ಲಿ ಸೇವ್ ಮಾಡಿದ್ರು. ಬೇಕಂತ ಸೇವ್ ಮಾಡಿದ್ರು, ಬೇಡ ಅಂತ ಸೇವ್ ಮಾಡಿದ್ರು. ಬಿಗ್ ಬಾಸ್ ಈ ಟ್ವಿಸ್ಟ್ ಕೊಟ್ಟಿರಲಿಲ್ಲ ಅಂದ್ರೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನನಗಲ್ಲಿ ಅನ್ನಿಸ್ತದೆ.
ಆದರೆ ಇದೆಲ್ಲ ನೋಡಿ, ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳಿದ್ರು, ನಮ್ಮೆಲ್ರಿಗೂ ಕೂಡ ಇಲ್ಲಿ ಗೊತ್ತಿತ್ತು ಜಾನ್ವಿ ಅವ್ರನ್ನ ಸೇವ್ ಮಾಡೇ ಮಾಡ್ತೀರಾ, ಸರ್ಕಾರ ನಿಮ್ಮದೇ ನಡೀತದೆ, ನೀವು ಇಲ್ಲಿ ಸೇವ್ ಆಗ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ರು. ಅದೇ ಹೇಳಲ್ವಾ, ಕೆಲವೊಬ್ಬರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಯಾರ್ಯಾರಿಗೆ ಇಲ್ಲಿ ಬಕೆಟ್ ಹಿಡಿತಿದ್ದಾರೆ, ಯಾರ್ಯಾರು ಸೇವ್ ಆಗ್ಬೋದು ಅಂತಂದ್ಬಿಟ್ಟು. ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು. ಕೊನೆಯದಾಗಿ ಎಂಡಿಂಗ್ ರಿಸಲ್ಟು ಇಲ್ಲಿ ಜಾನ್ವಿಯವ್ರ ಪರನೇ ಬಂತು. ಯಾರು ಏನು ಡಿಸ್ಕಷನ್ ಮಾಡಿದ್ರು ಕೂಡ ಇಲ್ಲಿ ನಡೀಲಿಲ್ಲ. ಇದೆಲ್ಲ ಡಿಸ್ಕಷನ್ ಆದಮೇಲೆ ಇಲ್ಲಿ ಅನೌನ್ಸ್ ಆದಮೇಲೆ ಇಲ್ಲಿ ಎಲ್ಲ ಅನೌನ್ಸ್ ಆದಮೇಲೆ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ಇಲ್ಲಿ ಅವ್ರ ಆಟನ ಇಲ್ಲಿ ಅವರೇ ಹಾಳು ಮಾಡ್ಕೊತಿದ್ದಾರೆ ಅಂತಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು. ಇಷ್ಟು ದಿವಸ ಅವರು ಗುಂಪಲ್ಲಿ ಗೋವಿಂದ ಆಗಿರಲಿಲ್ಲ, ಇವಾಗ ಇಲ್ಲಿ ಗುಂಪಲ್ಲಿ ಗೋವಿಂದ ಆಗ್ತಿದ್ದಾರೆ. ಇಲ್ಲಿ ಜಾನ್ವಿ ಅವ್ರನ್ನ ಅಶ್ವಿನಿ ಗೌಡ ಅವ್ರನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಇಲ್ಲಿ ಇವರು ಎಸ್ ಅಂತಿದ್ದಾರೆ, ಎಲ್ಲದಕ್ಕೂ ಕೂಡ ಇಲ್ಲಿ ತಾಳ ಹಾಕ್ತಿದ್ದಾರೆ ಅಂತಬಿಟ್ಟು ಹೇಳಿದ್ರು. ಅದು ನಿಜವಾಗ್ಲೂ ಕೂಡ ಕರೆಕ್ಟ್ ಅಂತಾನೆ ಇಲ್ಲಿ ಅನ್ನಿಸ್ತದೆ. ಅವ್ರ ಆಟನ ಇಲ್ಲಿ ಅವರೇ ಒಂದು ವೇಳೆ ಹಾಳು ಮಾಡ್ಕೊಂಡ್ರೆ ಈ ಒಂದು ಕಾರಣಕ್ಕೆ ಇಲ್ಲಿ ಹಾಳಾಗುತ್ತೆ ಅಂತ ಕೂಡ ನನಗೂ ಕೂಡ ಇಲ್ಲಿ ಅನ್ನಿಸ್ತದೆ. ಇದೆಲ್ಲ ಆದಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಶೇಪ್ ಔಟ್ ಆಗೋದು. ಅದಕ್ಕೆ ಇಲ್ಲಿ ರಕ್ಷಿತಾ ಸೈಲೆಂಟ್ ಆಗೋಳೆ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಜಾನ್ವಿಯವರು ಇಲ್ಲಿ ಮಾತಾಡ್ಕೊತಾರೆ. ಇಲ್ಲಿ ಶೇಪ್ ಔಟ್ ಯಾರ್ದು ಆಗಿದೆ ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಒಳಗಡೆ ಇದ್ದಾರೆ, ನಾವು ಮಾಡ್ತಿರೋದೆಲ್ಲ ಸರಿ, ನಾವು ಹೇಳಿದ್ದೇ ಸರಿ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಅಂದ್ಕೊಂಡಿದ್ದಾರೆ. ಇಲ್ಲಿ ಶೇಪ್ ಔಟ್ ಆಗಿರೋದು ರಕ್ಷಿತಾ ಅವ್ರದ್ದಲ್ಲ, ಇಲ್ಲಿ ಜಾನ್ವಿಯವ್ರದ್ದು ಅಶ್ವಿನಿ ಗೌಡ ಅವ್ರದ್ದೇ ಇಲ್ಲಿ ಶೇಪ್ ಔಟ್ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಇದ್ದಾರೆ, ಯಾರ್ಯಾರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲಾ ವಿಚಾರಗಳನ್ನ ನೋಡಿದ್ರೆ ನಿಮಗೇನು ಅನ್ಸುತ್ತೆ? ಮತ್ತೆ ಇಲ್ಲಿ ಇವಾಗ ಜಾನ್ವಿ ಅವರು ಸೇವ್ ಆಗಿರೋ ಬಗ್ಗೆ ನಿಮಗೇನು ಅನಿಸ್ತು? ಇವರು ನಿಜವಾಗ್ಲೂ ಕೂಡ ಎಲಿಜಿಬಲ್ ಇದ್ರ ಸೇವ್ ಆಗಕ್ಕೆ, ಅಥವಾ ಇವ್ರ ಬದಲು ಬೇರೆ ಯಾರಾದರೂ ಸೇವ್ ಆಗಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.